ಒಮ್ಮೆ ಹೀಗೆ ಕಲ್ಪಿಸ್ಕೊಳ್ಳಿ, ಜಗತ್ತಿನ ಅತಿ ದೊಡ್ಡ ಫಾರ್ಚೂನ್ 500 ಕಂಪನಿಯೊಂದರ ಬೋರ್ಡ್ ಮೀಟಿಂಗ್ ನಡೀತಾ ಇದೆ. ಕೋಣೆಯಲ್ಲಿ $1 ಬಿಲಿಯನ್ ವ್ಯವಹಾರಗಳ ಬಗ್ಗೆ ಭಾರೀ ಗಂಭೀರವಾದ ಚರ್ಚೆ ಆಗ್ತಾ ಇದೆ. ಆಗ ದಿಢೀರ್ನೆ ಆ ಕಂಪನಿಯ ಸಿಇಒ ಎದ್ದು ನಿಲ್ತಾರೆ. ತಮ್ಮ ಆ ದುಬಾರಿ ಸೂಟ್ ತೆಗೆದಿಡ್ತಾರೆ. ಒಂದು ಬಕೆಟ್ ನೀರು ಮತ್ತೆ ನೆಲ ಉರ್ಸೋ ಬಟ್ಟೆ ತಗೊಂಡು ಅಲ್ಲಿಯೇ ಮೂಲೆಯಲ್ಲಿ ಕೂತಿರುವ ತಮ್ಮ ಅತ್ಯಂತ ಕಿರಿಯ ಇಂಟರ್ನ್ಗಳ ಮಣ್ಣಾದ ಶೂಗಳನ್ನು ಒರೆಸೋಕ್ ಶುರು ಮಾಡ್ತಾರೆ. ಅಂದ್ರೆ ಅವರ ಪಾದಗಳನ್ನು ತೊಳೆಯೋಕ್ ಶುರು ಮಾಡ್ತಾರೆ. ಅರೆ, ಇದೊಂಥರ ಊಹಿಸ್ಕೊಳ್ಳೋಕ್ಕೂ ಕಷ್ಟ ಅಲ್ವಾ? ಹೌದು, ಖಂಡಿತ. ಆ ಕ್ಷಣ ಆ ಕೋಣೆಯಲ್ಲಿನ ವಾತಾವರಣ ಹೇಗಿರ್ಬೋದು ಯೋಚಿಸಿ. ಅದು ಕೇವಲ ಆಶ್ಚರ್ಯ ತರುವುದಿಲ್ಲ, ಸಂಪೂರ್ಣವಾಗಿ ಮುಜುಗರ ತರಿಸುವಂತಹ ಆಘಾತಕಾರಿ ಕ್ಷಣ ಅದು. ನಿಜ. ಅಲ್ಲಿದ್ದವರ ತಲೆಯಲ್ಲಿರುವ ಅಧಿಕಾರ ಮತ್ತೆ ಅಂತಸ್ತಿನ ಎಲ್ಲ ಲೆಕ್ಕಾಚಾರಗಳು ಆ ಒಂದು ಕ್ಷಣದಲ್ಲಿ ನುಚ್ಚುನೂರಾಗ್ಬಿಡುತ್ತೆ. ಹೌದು. ಸೊ ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಚರ್ಚೆ ಮಾಡಲಿರುವ ವಿಷಯವೂ ಕೂಡ ಸರಿಯಾಗಿ ಇದೇ ರೀತಿಯ ಒಂದು ಆಘಾತಕಾರಿ ಘಟನೆಯ ಬಗ್ಗೆ. ಖಂಡಿತ. ಅಂದ್ರೆ 2000 ವರ್ಷಗಳ ಹಿಂದೆ ನಡೆದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಚರ್ಚೆಗೊಳಗಾದ ರಾತ್ರಿಯೊಂದರ ಕಥೆ ಇದು. ಕ್ರಿಶ್ಚಿಯನ್ ಧರ್ಮದಲ್ಲಿ ಅತ್ಯಂತ ಪ್ರಮುಖ ದಿನ ಅಂತ ಪರಿಗಣಿಸಲಾಗುವ ಮಾಂಡಿ ಥರ್ಸ್ಡೇ ಕುರಿತು ನಾವು ಮಾತಾಡ್ತಿದ್ವಿ. ನಮ್ಮ ಮುಂದಿರುವ ಐತಿಹಾಸಿಕ ಲೇಖನಗಳು, ಧಾರ್ಮಿಕ ಉಪದೇಶದ ಮಾರ್ಗದರ್ಶಿಗಳು ಮತ್ತು ವಿಕಿಪೀಡಿಯಾ ದಾಖಲೆಗಳನ್ನ ನಾವು ಇವತ್ತು ಬಿಡಿಸಿ ನೋಡೋಣ. ಆ ಸಿಇಒ ಉದಾಹರಣೆ ಇದೆಯಲ್ಲ, ಅದು ಈ ಘಟನೆಯ ತೀವ್ರತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಜಕ್ಕೂ ಒಂದು ಅದ್ಭುತವಾದ ಆರಂಭ. ಹೌದಲ್ವಾ? ಹೌದು. ಯಾಕಂದ್ರೆ ನಮ್ಮ ಮುಂದಿರುವ ಎಲ್ಲ ಐತಿಹಾಸಿಕ ಮೂಲಗಳನ್ನ ಆಳವಾಗಿ ಪರಿಶೀಲಿಸಿದಾಗ ನಮಗೆದ್ದು ಕಾಣುವ ಮೊದಲ ವಿಚಾರ ಅಂದ್ರೆ ಇದು ಕೇವಲ ಒಂದು ಪ್ರಾಚೀನ ಧಾರ್ಮಿಕ ಆಚರಣೆಯ ಕಥೆಯಲ್ಲ. ಓಹೋ. ಬದಲಾಗಿ ಅಧಿಕಾರ, ಅಂತಸ್ತು ಮತ್ತೆ ಸಮಾಜದ ನಾಯಕತ್ವದ ಕಲ್ಪನೆಗಳನ್ನೇ ಸಂಪೂರ್ಣವಾಗಿ ಬುಡಮೇಲು ಮಾಡಿದ ಒಂದು ಕ್ರಾಂತಿಕಾರಿ ರಾತ್ರಿಯ ಕಥೆ ಇದು. ಅಂದ್ರೆ ಕೇವಲ ಒಂದು ರಾತ್ರಿಯ ಭೋಜನ ಮತ್ತೆ ಕೆಲವು ವಿಚಿತ್ರ ಕ್ರಿಯೆಗಳ ಮೂಲಕ ಇಡೀ ಜಗತ್ತಿನ ದೃಷ್ಟಿಕೋನವನ್ನೇ ಬದಲಾಯಿಸಿದ ಘಟನೆ ಇದಂತೀರಾ? 100ಕ್ಕೆ 100 ನಿಜ. ಮನುಷ್ಯರ ನಡುವಿನ ಸಂಬಂಧ ಹೇಗಿರ್ಬೇಕು ಅನ್ನೋದನ್ನೇ ಇದು ಬದಲಾಯಿಸಿತು. ಆದ್ರೆ ನನಗಿಲ್ಲೊಂದು ಪ್ರಶ್ನೆ ಮೂಡ್ತಾ ಇದೆ. ಇದೇನಾದ್ರೂ ಅಷ್ಟೊಂದು ಕ್ರಾಂತಿಕಾರಿ ಮತ್ತೆ ಪ್ರೀತಿಯ ಸಂದೇಶ ಸಾರುವ ದಿನ ಆಗಿದ್ರೆ ಇದಕ್ಕೆ ಮಾಂಡಿ ಅನ್ನೋ ಇಷ್ಟೊಂದು ವಿಚಿತ್ರವಾದ ಹೆಸರು ಯಾಕೆ ಬಂತು? ಅಂದ್ರೆ ಕೇಳೋಕೆ ಇದೊಂಚೂರು ಗಂಭೀರವಾದ ಅಥವಾ ಯಾವುದೋ ಶಿಕ್ಷೆ ತರ ಭಾಸವಾಗತ್ತಲ್ವಾ? ಈ ಹೆಸರಿನ ಹಿಂದಿನ ಇತಿಹಾಸ ಏನು? ಗೊಂದಲ ಬರೋದು ಸಹಜ. ಮಾಂಡಿ ಅನ್ನೋ ಪದದ ಮೂಲವನ್ನ ನಾವು ಹುಡುಕೊಂಡು ಹೋದ್ರೆ ಅದು ಲ್ಯಾಟಿನ್ ಭಾಷೆಯ ಮ್ಯಾಂಡ್ಯಾಟಮ್ ಅನ್ನೋ ಪದದಿಂದ ಬಂದಿದೆ. ಓಕೆ, ಮ್ಯಾಂಡ್ಯಾಟಮ್. ಹೌದು. ಮ್ಯಾಂಡ್ಯಾಟಮ್ ಅಂದ್ರೆ ಆಜ್ಞೆ ಅಥವಾ ಕಮಾಂಡ್ಮೆಂಟ್ ಅಂತ ಅರ್ಥ. ಅರೆ, ಬೈಬಲ್ನ ಐತಿಹಾಸಿಕ ದಾಖಲೆಗಳಲ್ಲಿ ಅಂದ್ರೆ ನಿರ್ದಿಷ್ಟವಾಗಿ ಜಾನ್ 13:34ರಲ್ಲಿ ಯೇಸು ಆ ರಾತ್ರಿ ತನ್ನ ಶಿಷ್ಯರಿಗೆ ಒಂದು ಹೊಸ ಆಜ್ಞೆಯನ್ನ ನೀಡ್ತಾನೆ. ಯಾವ ಆಜ್ಞೆ ಅದು? ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ ಅನ್ನೋ ಆಜ್ಞೆ ಅದು. ಆ ಹೊಸ ಆಜ್ಞೆಯನ್ನ ನೀಡಿದ ದಿನ ಆದ್ರಿಂಗಲೇ ಇದಕ್ಕೆ ಮಾಂಡಿ ಥರ್ಸ್ಡೇ ಅನ್ನೋ ಹೆಸರು ಬಂದಿರೋದು. ಓಹೋ, ಅಂದ್ರೆ ಪ್ರೀತಿಸಿ ಅನ್ನೋದು ಇಲ್ಲಿ ಕೇವಲ ಒಂದು ಒಳ್ಳೆ ಸಲಹೆ ಆಗಿರ್ಲಿಲ್ಲ, ಅದೊಂದು ಕಟ್ಟುನಿಟ್ಟಿನ ಆಜ್ಞೆ ಆಗಿತ್ತ. ಖಂಡಿತ. ಸೊ ನಮ್ಮ ದಾಖಲೆಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಈ ದಿನವನ್ನ ಹೋಲಿ ಥರ್ಸ್ಡೇ ಅಥವಾ ಶೀರ್ ಥರ್ಸ್ಡೇ ಅಂದ್ರೆ ಶುದ್ಧವಾದ ಗುರುವಾರ ಅಂತೆಲ್ಲ ಕರೆಯೋಕೆ ಬಹುಶಃ ಇದೇ ಕಾರಣ ಇರಬೇಕು. ಹೌದು, ಅದೇ ಕಾರಣ. ಆದ್ರೆ ಈ ಘಟನೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಆ ರಾತ್ರಿ ಅವರೆಲ್ಲರೂ ಅಲ್ಲಿ ಯಾಕೆ ಸೇರಿದ್ರು ಅನ್ನೋ ಐತಿಹಾಸಿಕ ಹಿನ್ನೆಲೆಗೆ ನಾವು ಹೋಗ್ಬೇಕಾಗತ್ತಲ್ವಾ? ಖಂಡಿತ ಹೋಗ್ಬೇಕು. ಯಾಕಂದ್ರೆ ಇದು ಯಾವುದೋ ಒಂದು ಸಾಮಾನ್ಯ ರಾತ್ರಿಯ ಭೋಜನ ಆಗಿರಲಿಲ್ಲ. ಹೌದು, ಆ ರಾತ್ರಿಯ ಭೋಜನದ ಹಿಂದೊಂದು ಸಾವಿರಾರು ವರ್ಷಗಳ ಇತಿಹಾಸ ಇತ್ತು. ಅದನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಹಳೆಯ ಒಡಂಬಡಿಕೆಯ ಎಕ್ಸೋಡಸ್ 12ರ ಕಾಲಕ್ಕೆ ಹೋಗ್ಬೇಕು. ಓಕೆ. ಆ ರಾತ್ರಿ ಯೇಸು ಮತ್ತೆ ಆತನ ಶಿಷ್ಯರು ಆಚರಿಸ್ತಾ ಇದ್ದದ್ದು ಪಾಸೋವರ್ ಅನ್ನೋ ಯಹೂದಿಗಳ ಅತ್ಯಂತ ಪ್ರಮುಖ ಹಬ್ಬವನ್ನ. ಪಾಸೋವರ್. ಇದು ಇಸ್ರೇಲ್ ಜನರು ಈಜಿಪ್ಟ್ನ ಕಠೋರ ಗುಲಾಮಗಿರಿಯಿಂದ ಬಿಡುಗಡೆಯಾದದ್ದನ್ನ ಸ್ಮರಿಸುವ ಹಬ್ಬ. ನಾವೊಮ್ಮೆ ಆ ಹಳೆಯ ಇತಿಹಾಸವನ್ನ ಕಲ್ಪಿಸ್ಕೊಳ್ಬೇಕು. ಅಂದ್ರೆ ಆ ಬಿಸಿಲಿನಲ್ಲಿ ಮಣ್ಣಿನ ಇಟ್ಟಿಗೆಗಳನ್ನ ಮಾಡ್ತಾ ರಕ್ತ ಬೆವರು ಸುರಿಸ್ತಿದ್ದ ಗುಲಾಮರು. ಹೌದು, ಅದೇ ದೃಶ್ಯ. ಫೇರೋ ರಾಜನ ದಬ್ಬಾಳಿಕೆ ಮತ್ತೆ ಅಂತಿಮವಾಗಿ ಅವರಿಗೆ ಸಿಕ್ಕ ದಿಢೀರ್ ಬಿಡುಗಡೆ. ಸೊ ಆ ಬಿಡುಗಡೆ ರಾತ್ರಿಯನ್ನ ನೆನಪಿಸ್ಕೊಳ್ಳಕ್ಕೆ ಅವರು ಪ್ರತಿ ವರ್ಷ ಒಂದು ನಿರ್ದಿಷ್ಟ ರೀತಿಯ ಊಟವನ್ನ ಮಾಡ್ತಾ ಇದ್ರು ಅಲ್ವಾ? ಖಂಡಿತ. ನಮ್ಮ ಮೂಲಗಳಲ್ಲಿ ಹೇಳಿರುವ ಹಾಗೆ ಒಂದು ಕುರಿಮರಿ, ಹುಳಿಯಿಲ್ಲದ ರೊಟ್ಟಿ ಮತ್ತೆ ಕಹಿ ಗಿಡಮೂಲಿಕೆಗಳನ್ನ ಅವರು ತಿಂತಾ ಇದ್ರು. ಹೌದು. ಆ ಕಹಿ ಗಿಡಮೂಲಿಕೆಗಳು ಗುಲಾಮಿಗಿರಿಯ ಕಹಿಯನ್ನ ನೆನಪಿಸಿದ್ರೆ, ಹುಳಿಯಿಲ್ಲದ ರೊಟ್ಟಿ ಅವರು ಎಷ್ಟು ಆತುರದಿಂದ ಅಲ್ಲಿಂದ ಓಡಿ ಬರಬೇಕಾಯ್ತು ಅನ್ನೋದನ್ನ ಸಂಕೇತಿಸ್ತಾ ಇತ್ತು. ನಿಜ. ಅಂದ್ರೆ ಕನಿಷ್ಠ ಹಿಟ್ಟು ಉಬ್ಬೋಕೆ ಕೂಡ ಅವರಿಗೆ ಸಮಯ ಇರಲಿಲ್ಲ.
ಇವೆಲ್ಲವೂ ತಲೆಮಾರುಗಳಿಂದ ನಡೆದುಕೊಂಡು ಬಂದಿದ್ದ ಅಪ್ಪಟ ಐತಿಹಾಸಿಕ ಸಂಪ್ರದಾಯಗಳು. ನಿಖರವಾಗಿ ಹೇಳಿದ್ರಿ. ಶಿಷ್ಯರು ಆ ರಾತ್ರಿಯ ಕೋಣೆಯಳಿ ಸೇರಿದ್ದಾಗ ಅವರ ಮನಸ್ಸಿನಲ್ಲಿ ಇದ್ದದ್ದು ಅದೇ ಹಳೆಯ ಇತಿಹಾಸದ ಆಚರಣೆ. ಓಕೆ. ಅವರು ತಮ್ಮ ಪೂರ್ವಜರ ರಾಜಕೀಯ ಮತ್ತೆ ಭೌತಿಕ ಬಿಡುಗಡೆಯನ್ನ ಸಂಭ್ರಮಿಸೋಕೆ ಅಲ್ಲಿ ಸೇರಿದ್ರು. ಆದ್ರೆ ಅಲ್ಲಿಯೇ ಯೇಸು ಆ ಇಡೀ ಸಂಪ್ರದಾಯದ ಅರ್ಥವನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತಾನೆ. ವಾವ್! ಹೇಗೆ? ಆ ಹಳೆಯ ಪಾಸೋವರ್ ಭೋಜನದ ಪರಿಕಲ್ಪನೆ ಕೇವಲ ಈಜಿಪ್ಟ್ನಿಂದ ಬಿಡುಗಡೆ ಆಗೋದಕ್ಕೆ ಸೀಮಿತ ಆಗಿತ್ತು. ಆದರೆ ಯೇಸು ಆ ಬಿಡುಗಡೆಯನ್ನ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ತಾನೆ. ಅಂದ್ರೆ? ಸಾವು, ಪಾಪ ಮತ್ತೆ ಮುಖ್ಯವಾಗಿ ಮನುಷ್ಯನ ಅಹಂಕಾರದಿಂದ ಬಿಡುಗಡೆಯಾಗುವ ಹೊಸ ಅರ್ಥವನ್ನ ಆ ಭೋಜನಕ್ಕೆ ನೀಡ್ತಾನೆ. ನಿಲ್ಲಿ. ಇದೇನೋ ಒಂಥರ ತಲೆಮಾರುಗಳಿಂದ ಬಂದ ಹಳೆಯ ಕೌಟುಂಬಿಕ ಅಡುಗೆಯೊಂದಿಗೆ ಯಾರಿಗೂ ಹೇಳದೆ ದಿಢೀರನೆ ಸಂಪೂರ್ಣ ಹೊಸ ರುಚಿ ಮತ್ತೆ ಹೊಸ ಅರ್ಥವನ್ನ ನೀಡಿದ ಹಾಗೆ ಇದೆ. ಹೌದು, ಅದೇ ತರಹದ ಫೀಲಿಂಗ್. ಶಿಷ್ಯರು ರೋಮನ್ ಸಾಮ್ರಾಜ್ಯದ ದಬ್ಬಾಣಿಕೆಯಿಂದ ತಮ್ಮನ್ನ ಮುಕ್ತಗೊಳಿಸುವ ಕತ್ತಿ ಹಿಡಿದು ಹೋರಾಡುವ ನಾಯಕನಿಗಾಗಿ ಕಾಯ್ತಾ ಇದ್ರು. ಆದರೆ ಯೇಸು ಅವರಿಗೆ ಭೌತಿಕ ಸ್ವಾತಂತ್ರ್ಯದ ಬದಲು ಅಹಂಕಾರದಿಂದ ಮುಕ್ತರಾಗುವ ಹೊಸ ಮಾರ್ಗವನ್ನ ತೋರಿಸ್ತಾ ಇದ್ದ. ಖಂಡಿತ. ಮತ್ತೆ ಆ ಅಹಂಕಾರದಿಂದ ಬಿಡುಗಡೆ ಹೊಂದುವ ಪ್ರಕ್ರಿಯೆಯನ್ನ ಆತ ಕೇವಲ ಬಾಯಲ್ಲಿ ಹೇಳಿ ಮುಗಿಸಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ ಆಘಾತಕಾರಿ ಕ್ರಿಯೆಯ ಮೂಲಕ ತೋರಿಸ್ಕೊಟ್ಟ. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಮಾತಾಡಿದ ಆ ಸಿಇಒ ಉದಾಹರಣೆ ಬಹುಶಃ ಇಲ್ಲಿಯೇ ಬರೋದಲ್ವಾ? ಹೌದು. ಆ ಹೊಸ ಆಜ್ಞೆಯನ್ನ ಜಾರಿಗೆ ತರೋಕೆ ಯೇಸು ಆರಿಸಿಕೊಂಡ ದಾರಿ ಅತ್ಯಂತ ಮುಜುಗರ ತರಿಸುವಂತಹದ್ದು. ಆ ಕಾಲದ 1ನೇ ಶತಮಾನದ ಜೆರುಸಲೇಂನ ರಸ್ತೆಗಳನ್ನ ನಾವೊಮ್ಮೆ ಕಲ್ಪಿಸ್ಕೋಬೇಕು. ಅವು ಇಂದಿನ ಡಾಂಬರು ಅಥವಾ ಕಾಂಕ್ರೀಟ್ ರಸ್ತೆಗಳ ಹಾಗಿರಲಿಲ್ಲ. ಹೌದು, ಮಣ್ಣಿನ ರಸ್ತೆಗಳು. ಧೂಳು, ಮಣ್ಣು ಮತ್ತೆ ಪ್ರಾಣಿಗಳ ಸಗಣಿ, ಮೂತ್ರದಿಂದ ತುಂಬಿದ ಕಸದ ರಾಶಿಗಳಿದ್ದ ರಸ್ತೆಗಳವು. ಜನರು ಧರಿಸ್ತಾ ಇದ್ದದ್ದು ಕೇವಲ ಬಾರುಗಳಿದ್ದ ತೆರೆದ ಚಪ್ಪಲಿಗಳನ್ನ. ಓಪನ್ ಸ್ಯಾಂಡಲ್ಸ್. ಹೌದು. ಹಾಗಾಗಿ ಹೊರಗಿನಿಂದ ಬಂದವರ ಪಾದಗಳು ಅಕ್ಷರಶಃ ಕೊಳೆಯಿಂದ ತುಂಬಿರ್ತಾ ಇತ್ತು ಮತ್ತೆ ಅಸಹ್ಯಕರ ವಾಸನೆ ಬೀರ್ತಾ ಇತ್ತು. ಅಂದ್ರೆ ಮನೆಗೆ ಬಂದವರ ಪಾದಗಳನ್ನ ತೊಳೆಯೋದು ಆ ಕಾಲದಲ್ಲಿ ಅನಿವಾರ್ಯ ಆಗಿತ್ತು. ಆದ್ರೆ ಆ ಕೆಲ್ಸವನ್ನ ಮಾಡ್ತಾ ಇದ್ದದ್ಯಾರು? ಖಂಡಿತವಾಗಿಯೂ ಮನೆ ಯಜಮಾನ ಅಂತೂ ಅಲ್ಲ. ಖಂಡಿತ ಇಲ್ಲ. ಪಾದ ತೊಳೆಯೋದು ಆ ಕಾಲದಲ್ಲಿ ಎಷ್ಟೊಂದು ಕೀಳುಮಟ್ಟದ ಕೆಲಸ ಆಡಿತ್ತೆಂದರೆ ಯಹೂದಿ ಕಾನೂನುಗಳ ಪ್ರಕಾರ ಯಹೂದಿ ಗುಲಾಮರಿಗೂ ಈ ಕೆಲಸವನ್ನ ಮಾಡಬಾರದು ಅಂತ ವಿನಂತಿ ನೀಡಲಾಗಿತ್ತು. ಅರೆ, ಅಂದ್ರೆ ಯಹೂದಿ ಗುಲಾಮರು ಕೂಡ ಅದನ್ನ ಮಾಡ್ತಾ ಇರ್ಲಿಲ್ವಾ? ಹೌದು. ಮನೆಯ ಅತ್ಯಂತ ಕೆಳಹಂತದ ಬೇರೆ ದೇಶದಿಂದ ತಂದ ಗುಲಾಮರು ಮಾತ್ರ ಮಾಡಬೇಕಾದ ಕೆಲಸ ಅದು. ವಾವ್! ಅಂಥ ಅತ್ಯಂತ ಕೀಳುಮಟ್ಟದ ಕೆಲಸವನ್ನ ಮಾಡೋಕೆ ಜಗತ್ತನ್ನೇ ಬದಲಾಯಿಸುವ ನಾಯಕ ಅಂತ ನಂಬಿದ್ದ ದೇವರ ಮಗ ಅಂತ ಕರೆಯಲ್ಪಟ್ಟಿದ್ದ ವ್ಯಕ್ತಿಯೇ ದಿಢೀರ್ನೆ ಎದ್ದು ನಿಲ್ತಾನೆ. ತನ್ನ ಮೇಲಂಗಿಯನ್ನ ತೆಗೆದಿಟ್ಟು ಸೊಂಟಕ್ಕೊಂದು ಟವೆಲ್ ಕಟ್ಕೊಂಡು ನೀರು ತುಂಬಿದ ಬೇಸಿನ್ ಹಿಡಿದು ತನ್ನದೇ ಅನುಯಾಯಿಗಳ ಮಣ್ಣಾದ ವಾಸನೆ ಬೀರ್ತಾ ಇದ್ದ ಪಾದಗಳನ್ನ ತೊಳೆಯೋಕೆ ಪ್ರಾರಂಭಿಸ್ತಾನೆ. ಆ ಕೋಣೆಯಲ್ಲಿ ಆ ಕ್ಷಣದಲ್ಲಿದ್ದ ಮುಜುಗರ, ಆಘಾತವನ್ನ ನಾವೊಮ್ಮೆ ಊಹಿಸ್ಕೋಬೇಕು. ಹೌದು. ಪೀಟರ್ನಂತಹ ಶಿಷ್ಯನಂತೂ ನೀನು ನನ್ನ ಪಾದ ತೊಳೆಯುವುದೇ ಸಾಧ್ಯವೇ ಇಲ್ಲ ಅಂತ ವಿರೋಧಿಸ್ತಾನೆ. ಇದು ಸಮಾಜದ ಅಂತಸ್ತಿನ ಅಂದ್ರೆ ಆ ಹೈರಾರ್ಕಿಯ ಸಂಪೂರ್ಣ ತಿರುಮುರುವಲ್ವಾ? ಖಂಡಿತ. ರೋಲ್ ರಿವರ್ಸಲ್ ಅಂಟಾರಲ್ಲ ಹಾಗೆ. ನಮ್ಮ ಮೂಲ ಲೇಖನದಲ್ಲಿ ಹೇಳಿರೋ ಹಾಗೆ ಆ ರಾತ್ರಿಯಿಂದ ಒಂದು ಹೊಸ ಸಿದ್ಧಾಂತ ಹುಟ್ಕೊಂತು. ಕೋಣೆಯಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯೆಂದ್ರೆ ಕಿರೀಟ ಧರಿಸಿದವನಲ್ಲ, ಅತಿ ಹೆಚ್ಚು ಸಂಪತ್ತು ಇರೋವನಲ್ಲ. ಬದಲಾಗಿ ಇತರರ ಸೇವೆ ಮಾಡಿ ಅತಿ ಹೆಚ್ಚು ಒದ್ದೆಯಾದ ತೋಳುಗಳನ್ನ ಅಂದ್ರೆ ಆ ವೆಟೆಸ್ಟ್ ಸ್ಲೀವ್ಸ್ ಹೊಂದಿರುವ ವ್ಯಕ್ತಿಯೇ ನಿಜವಾದ ನಾಯಕ ಅನ್ನೋ ಕ್ರಾಂತಿಕಾರಿ ಚಿಂತನೆ ಅದು. ಆ ಒದ್ದೆಯಾದ ತೋಳುಗಳ ರೂಪಕ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತವಾಗಿದೆ. ಹೌದು. ಹೌದು. ನಾಯಕತ್ವ ಎಂದರೆ ಅಧಿಕಾರ ಚಲಾಯಿಸೋದಲ್ಲ, ಸೇವೆ ಮಾಡುವುದು ಅನ್ನೋದನ್ನ ಇದಕ್ಕಿಂತ ಪ್ರಬಲವಾಗಿ ತೋರ್ಸೋಕೆ ಸಾಧ್ಯವೇ ಇರ್ಲಿಲ್ಲ. ನಿಜ. ತನಗಿಂತ ಕೆಳಗಿನವರನ್ನ, ತನ್ನನ್ನ ನಂಬಿ ಬಂದವರನ್ನ ಸಮಾನವಾಗಿ, ಅಷ್ಟೇಕೆ ತನಗಿಂತ ಮೇಲಾಗಿ ಕಾಣುವ ಈ ಪ್ರಕ್ರಿಯೆಯೇ ಮಾಂಡಿ ಥರ್ಸ್ಡೇ ಆಚರಣೆಯ ಜೀವಾಳ. ಆದ್ರೆ ಇವೆಲ್ಲವನ್ನೂ ಇತಿಹಾಸದ ಪುಸ್ತಕಗಳಲ್ಲಿ ಓದೋಕೆ ಅಥವಾ ಉಪದೇಶಗಳಲ್ಲಿ ಕೇಳೋಕೆ ತುಂಬಾ ಚೆನ್ನಾಗಿದೆ. ಓಕೆ, ವಾಸ್ತವಕ್ಕೆ ಬರೋಣ. ನಮ್ಮ ನಿಜ ಜೀವನದಲ್ಲಿ ಈ ಒದ್ದೆಯಾದ ತೋಳುಗಳ ಸಿದ್ಧಾಂತವನ್ನ ಅಳವಡಿಸ್ಕೊಳ್ಳೋದು ಅಷ್ಟು ಸುಲಭನಾ? ಒಳ್ಳೆ ಪ್ರಶ್ನೆ. ನಮಗೆ ಇಷ್ಟವಾದವರ, ನಮ್ಮನ್ನು ಹೊಗಳುವವರ, ನಮ್ಮ ಕುಟುಂಬದವರ ಪಾದಗಳನ್ನು ತೊಳೆಯೋದು ಅಥವಾ ಸೇವೆ ಮಾಡೋದು ಅಷ್ಟು ಕಷ್ಟ ಅಲ್ಲ. ಆದರೆ ಆಫೀಸ್ನಲ್ಲಿ ಪ್ರತಿದಿನ ನಮ್ಮ ಐಡಿಯಾಗಳನ್ನ ಕದಿಯುವ, ಸದಾ ಕಿರಿಕಿರಿ ಮಾಡುವ ಸಹೋದ್ಯೋಗಿಯ ಕಥೆ ಏನು? ಹೌದು. ಅಥವಾ ಯಾವುದೋ ಆಸ್ತಿ ವಿಚಾರಕ್ಕೆ 3 ವರ್ಷಗಳಿಂದ ಮುಖಕ್ಕೆ ಮುಖ ಕೊಟ್ಟು ಮಾತಾಡದ ಸಂಬಂಧಿಕರ ಸೇವೆ ಮಾಡೋದು ಹೇಗೆ? ಪ್ರಾಯೋಗಿಕ ಜಗತ್ತಿನಲ್ಲಿ ಇದು ಸಾಧ್ಯನಾ? ನಿಮ್ಮ ಈ ಸವಾಲು ಅತ್ಯಂತ ನೈಜವಾದದ್ದು.
ನಾವು ವಿಶ್ಲೇಷಿಸುತ್ತಿರುವ ಆ ಧಾರ್ಮಿಕ ಉಪದೇಶದ ಮಾರ್ಗದರ್ಶಿ ಕೂಡ ಇದೇ ಪ್ರಶ್ನೆನೇ ಎತ್ತುತ್ತೆ. ಓಹೋ. ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಅಕ್ಷರಶಃ ಬಕೆಟ್ ನೀರು ಹಿಡಿದುಕೊಂಡು ಇತರರ ಪಾದಗಳನ್ನ ತೊಳೆಯಬೇಕಾಗಿಲ್ಲ. ಬದಲಾಗಿ ನಾವು ನಮ್ಮದೇ ಆದ ಆಧುನಿಕ ಬೇಸಿನ್ಗಳನ್ನ ಕಂಡುಕೊಳ್ಳಬೇಕು ಅಂತ ಆ ಲೇಖನ ವಿವರಿಸುತ್ತೆ. ಆಧುನಿಕ ಬೇಸಿನ್? ಹೌದು. ಪ್ರೀತಿ ಅನ್ನೋದು ಕೇವಲ ಒಂದು ರೊಮ್ಯಾಂಟಿಕ್ ಭಾವನೆಯಲ್ಲ, ಅಥವಾ ಇಂದಿನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಕೇವಲ ಒಂದು ಹ್ಯಾಶ್ಟ್ಯಾಗ್ ಅಲ್ಲ. ಖಂಡಿತ ಅಲ್ಲ. ಅದೊಂದು ದೈನಂದಿನ ಕಠಿಣವಾದ ಕ್ರಿಯೆ. ಅದು ನಮ್ಮ ಕೈಗಳನ್ನ ಕೊಳೆ ಮಾಡಿಕೊಳ್ಳುವ, ನಮ್ಮ ಅಹಂಕಾರವನ್ನ ಬದಿಗಿಡುವ ಪ್ರಕ್ರಿಯೆ. ಅಂದ್ರೆ ಆ ಆಧುನಿಕ ಬೇಸಿನ್ಗಳು ನಮ್ಮ ದಿನನಿತ್ಯದ ಸಣ್ಣ ಆದರೆ ಕಷ್ಟಕರವಾದ ನಿರ್ಧಾರಗಳಲ್ಲಿ ಇರುತ್ತೆ ಅಂತೀರಾ? ಹೌದು. ಉದಾಹರಣೆಗೆ, ಯಾರಾದರೂ ಮಾತಾಡ್ತಾ ಇರುವಾಗ ನಮ್ಮ ಮೊಬೈಲ್ ನೋಡದೆ ಅವರ ಕಣ್ಣಿಗೆ ಕಣ್ಣಿಟ್ಟು ಅವರ ಮಾತನ್ನ ಸಂಪೂರ್ಣವಾಗಿ ಆಲಿಸೋದು, ಇದು ಇಂದಿನ ಕಾಲದಲ್ಲಿ ಬಹುದೊಡ್ಡ ತ್ಯಾಗ. ಖಂಡಿತ. ಅಥವಾ ಆಫೀಸ್ನಲ್ಲಿ ತಡವಾಗಿ ಉಳಿದು ನಮಗೆ ಕಿರಿಕಿರಿ ಮಾಡುವ ಅದೇ ಸಹೋದ್ಯೋಗಿ ಯಾವುದೋ ಪ್ರಾಜೆಕ್ಟ್ನಲ್ಲಿ ಸಿಲುಕ್ಕೊಂಡಾಗ ಅವರಿಗೆ ಸಹಾಯ ಮಾಡೋದು. ಇವೇನಾ ಇಂದಿನ ಕಾಲದ ಪಾದ ತೊಳೆಯೋ ಪ್ರಕ್ರಿಯೆಗಳು? ಈ ಸಿದ್ಧಾಂತವನ್ನ ಯೇಸು ಕೇವಲ ಪಾದ ತೊಳೆಯುವುದಕ್ಕೆ ಸೀಮಿತಗೊಳಿಸಲಿಲ್ಲ. ಶತ್ರುಗಳ ಬಗ್ಗೆ ಮಾತಾಡ್ತಾ ಇರುವಾಗ್ಲೇ ನಾವು ಆ ರಾತ್ರಿಯ ಭೋಜನದ ಮತ್ತೊಂದು ಅತ್ಯಂತ ವಿವಾದಾತ್ಮಕ ಅಂಶದ ಬಗ್ಗೆ ಗಮನ ಹರಿಸಬೇಕು. ಯಾವುದದು? ಆ ಟೇಬಲ್ ಸುತ್ತ ಕೂತಿದ್ದ ಅತಿಥಿಗಳ ಪಟ್ಟಿಯನ್ನು ಒಮ್ಮೆ ನೋಡಿ. ಖಂಡಿತ. ಆ ಅತಿಥಿಗಳ ಪಟ್ಟಿ ನಿಜಕ್ಕೂ ದಿಗ್ಭ್ರಮೆಗೊಳಿಸುತ್ತೆ. ಹೌದು. ಯೇಸುವಿಗೆ ಆ ರಾತ್ರಿ ಏನೇನು ಆಗಲಿದೆ ಅನ್ನೋದು ಮೊದಲೇ ತಿಳಿದಿತ್ತು ಅಲ್ವಾ? ಜೂಡಾಸ್ ತನ್ನನ್ನ ಕೇವಲ 30 ಬೆಳ್ಳಿಯ ನಾಣ್ಯಗಳಿಗಾಗಿ ಶತ್ರುಗಳಿಗೆ ಮಾರಾಟ ಮಾಡಲಿದ್ದಾನೆ ಅನ್ನೋದು ಆತನಿಗೆ ಗೊತ್ತಿತ್ತು. ಹಾಗೆ ತನ್ನ ಅತ್ಯಂತ ಆಪ್ತ ಬಲಗೈ ಬಂಟನಂತಿದ್ದ ಪೀಟರ್ ಕಷ್ಟದ ಸಮಯದಲ್ಲಿ ತನ್ನನ್ನ ಗುರುತಿಸಲು ನಿರಾಕರಿಸಲಿದ್ದಾನೆ, 3 ಬಾರಿ ತನ್ನನ್ನ ತಿರಸ್ಕರಿಸಲಿದ್ದಾನೆ ಅನ್ನೋದು ಕೂಡ ಆತನಿಗೆ ತಿಳಿದಿತ್ತು. ಆದರೂ ಆತ ಅವರಿಬ್ಬರನ್ನೂ ಕೋಣೆಯಿಂದ ಹೊರಹಾಕಲಿಲ್ಲ. ಅವರಿಗೂ ಆ ಟೇಬಲ್ನಲ್ಲಿ ಜಾಗ ನೀಡಿದ, ಅವರ ಪಾದಗಳನ್ನೂ ತೊಳೆದ, ಅವರಿಗೂ ತನ್ನ ಕೈಯಾರೆ ಊಟ ಬಡಿಸಿದ. ಇದು ಕ್ಷಮೆಯೇ ಮತ್ತೆ ಎಲ್ಲರನ್ನೂ ಒಳಗೊಳ್ಳುವ ಗುಣದ ಪರಾಕಾಷ್ಠೆ ಅಲ್ವಾ? ಹೌದು. ದ್ರೋಹ ಬಗೆಯುವ ವ್ಯಕ್ತಿಗೆ ತನ್ನ ಮುಂದಿರುವ ರೊಟ್ಟಿಯನ್ನ ಮುರಿದು ನೀಡುವುದು, ತನ್ನನ್ನೇ ಮಾರಾಟ ಮಾಡುವನ ಪಕ್ಕದಲ್ಲಿ ಕೂತು ಊಟ ಮಾಡೋದು ಅಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಖಂಡಿತ ಅಲ್ಲ. ಜೊತೆಗೆ ಆ ಭೋಜನಕ್ಕಾಗಿ ಅವರು ಚಿನ್ನದ ತಟ್ಟಗಳನ್ನಾಗಲಿ ಬೆಳ್ಳಿಯ ಕಪ್ಪುಗಳನ್ನಾಗಲಿ ಬಳಸಲಿಲ್ಲ. ಬದಲಾಗಿ ದಿನನಿತ್ಯದ ಅತ್ಯಂತ ಸಾಮಾನ್ಯ ಬಡವರು ಬಳಸುವಂತಹ ವಸ್ತುಗಳಾದ ಬ್ರೆಡ್ ಮತ್ತೆ ವೈನನ್ನ ಬಳಸಿದ್ರು. ಇದರರ್ಥ ದೈವತ್ವವು ಪರಿಪೂರ್ಣತೆಯಲ್ಲಿ ಅಥವಾ ಶ್ರೀಮಂತಿಕೆಯಲ್ಲಿ ಮಾತ್ರ ಇಲ್ಲ, ಅದು ಸಾಮಾನ್ಯ ಜನರ ನಡುವೆ, ಸಾಮಾನ್ಯ ವಸ್ತುಗಳಲ್ಲಿ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಪೂರ್ಣರಾದ, ತಪ್ಪು ಮಾಡುವ ಮನುಷ್ಯರ ನಡುವೆಯೂ ಇದೆ ಅನ್ನೋ ಸಂದೇಶ ಅದು. ಇಂದಿನ ನಮ್ಮ ಸಮಾಜಕ್ಕೆ ಇದನ್ನ ಹೋಲಿಸಿ ನೋಡಿದ್ರೆ ನಾವೆಷ್ಟು ಅಸಹನೆಗೆ ಒಳಗಾಗಿದ್ದೀವಿ ಅನ್ಸುತ್ತೆ. ನಿಜ. ಇಂದಿನ ದಿನಗಳಲ್ಲಿ ಕ್ಯಾನ್ಸಲ್ ಕಲ್ಚರ್ ಅನ್ನೋದು ದೊಡ್ಡ ಟ್ರೆಂಡ್ ಆಗಿದೆ ಗೊತ್ತಾ? ಹೌದು. ಆನ್ಲೈನ್ನಲ್ಲಿ ಯಾರಾದ್ರೂ ನಮ್ಮ ಅಭಿಪ್ರಾಯವನ್ನ ಸ್ವಲ್ಪ ವಿರೋಧಿಸಿದ್ರೂ ಸಾಕು, ಅಥವಾ ಹಳೆಯ ಯಾವುದೋ ತಪ್ಪು ಪೋಸ್ಟ್ ಸಿಕ್ಕರೂ ಸಾಕು, ನಾವು ಅವರನ್ನ ಬ್ಲಾಕ್ ಮಾಡ್ತೀವಿ, ನಮ್ಮ ಜೀವನದಿಂದಲೇ ಕಿತ್ತು ಹಾಕ್ತೀವಿ, ಸಮಾಜದಿಂದಲೇ ಅವರನ್ನ ಬಹಿಷ್ಕರಿಸುವ ಹಾಗೆ ಮಾಡ್ತೀವಿ. ಆದ್ರೆ ಯೇಸು ತನ್ನ ಸಾವಿಗೆ ನೇರವಾಗಿ ಕಾರಣನಾಗುವ ದ್ರೋಹದ ಸಂಚು ರೂಪಿಸ್ತಿರುವ ವ್ಯಕ್ತಿಯ ಪಕ್ಕದಲ್ಲೇ ಕೂತು ಆತನಿಗೆ ಬ್ರೆಡ್ ನೀಡ್ತಾನೆ. ಇದನ್ನ ಜೀರ್ಣಿಸ್ಕೊಳ್ಳೋದು ನಮ್ಮ ಇಂದಿನ ಮನಸ್ಥಿತಿಗೆ ಅತ್ಯಂತ ಕಷ್ಟನೇ. ಆದ್ರೆ ಇದೇ ನಮ್ಮ ಸಮಾಜಕ್ಕೆ ಈಗ ಅತ್ಯಂತ ಅಗತ್ಯವಾಗಿರುವ ಪಾಠ. ಆ ಭೋಜನದ ಸಂಪ್ರದಾಯ 2000 ವರ್ಷಗಳಿಂದಲೂ ಯಾವುದೇ ಅಡೆತಡೆಯಿಲ್ಲದೆ ಯಾಕೆ ಉಳಿದುಕೊಂಡು ಬಂದಿದೆ ಅನ್ನೋ ಪ್ರಶ್ನೆಗೆ ಇದೇ ಉತ್ತರ. ಹೌದು. ಮನುಷ್ಯ ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರಿದರೂ ಆತನ ಒಳಗಿರುವ ಸ್ವೀಕಾರದ ಹಸಿವು ಮತ್ತು ಒಂಟಿತನ ಬದಲಾಗಿಲ್ಲ. ನಮ್ಮ ದಾಖಲೆಗಳಲ್ಲಿರುವ ಒಂದು ಅದ್ಭುತ ವಾಕ್ಯವನ್ನ ನಾನಿಲ್ಲಿ ಉಲ್ಲೇಖಿಸಲೇಬೇಕು. ಹೇಳಿ. ನಾವೆಲ್ಲರೂ ಬ್ರೆಡ್ಡಲ್ಲಿದೆ ಎಂದು ಇತರ ಭಿಕ್ಷುಕರಿಗೆ ತೋರಿಸುವ ಭಿಕ್ಷುಕರು. ವಾವ್, ಎಂತಹ ಸಾಲು ಇದು! ಹೌದು, ಆ ಟೇಬಲ್ನಲ್ಲಿ ಯಾರೂ ಪರಿಪೂರ್ಣರಲ್ಲ. ನಾವೆಲ್ಲರೂ ತಪ್ಪು ಮಾಡ್ತೇವೆ, ದ್ರೋಹ ಬಗೆಯುತ್ತೇವೆ. ಆದರೂ ಆ ಟೇಬಲ್ನಲ್ಲಿ ನಮ್ಗೆ ಜಾಗವಿದೆ ಅನ್ನೋ ಭರವಸೆಯೇ ಈ ಆಚರಣೆಯ ಜೀವಾಳ. ಇತರ ಭಿಕ್ಷುಕರಿಗೆ ಬ್ರೆಡ್ಡಲ್ಲಿದೆ ಎಂದು ತೋರಿಸುವ ಭಿಕ್ಷುಕರು ಇಂತಹ ಅದ್ಭುತವಾದ ಮತ್ತೆ ನಮ್ಮ ಅಹಂಕಾರವನ್ನ ಇಳಿಸುವಂತಹ ಸಾಲು ಇದು. ಖಂಡಿತ. ಆದ್ರೆ ಆ ಇಡೀ ದಿನದ ಕಥೆ ಆ ಬೆಚ್ಚಗಿನ ಕ್ಷಮೆಯಿಂದ ಕೂಡಿದ ಭೋಜನದೊಂದಿಗೆ ಮುಗಿದು ಹೋಗೋದಿಲ್ಲ ಅಲ್ವಾ? ಇಲ್ಲ, ಅಲ್ಲಿಗೆ ಮುಗಿಯೋದಿಲ್ಲ. ಒಟ್ಟಿಗೆ ಊಟ ಮಾಡುವ, ಕ್ಷಮಿಸುವ ಆ ವಾತಾವರಣದಿಂದ ಕಥೆ ದಿಢೀರ್ನೆ ಕಗ್ಗತ್ತಲಿನ ತೀವ್ರ ಆತಂಕದ ಕಡೆಗೆ ತಿರುಗುತ್ತೆ. ಮೇಲಿನ ಕೋಣೆಯ ಆ ಸುರಕ್ಷಿತ ವಾತಾವರಣದಿಂದ
ಅವರು ರಾತ್ರಿಯ ಕತ್ತಲೆಯಲ್ಲಿ ಗೆತ್ಸೆಮನೆ ತೋಟದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಹೌದು, ಇದು ಸಂಪೂರ್ಣವಾಗಿ ವಿಭಿನ್ನವಾದ ಮನಸ್ಥಿತಿಯ ಘಟ್ಟ. ನಿಜ. ಇದು ಆ ದಿನದ ಅತ್ಯಂತ ಕರಾಳ ಮತ್ತೆ ಮಾನವೀಯವಾದ ಭಾಗ. ತೋಟದಲ್ಲಿ ಯೇಸು ಪ್ರಾರ್ಥಿಸ್ತಾ ಇರುವಾಗ ಆತನಿಗೆ ಮುಂದೆ ಏನಾಗಲಿದೆ, ತಾನು ಎಂತಹ ಕ್ರೂರವಾದ ಸಾವನ್ನ ಎದುರಿಸಬೇಕಾಗಿದೆ, ಎಂಥ ಭೀಕರ ಬಿರುಗಾಳಿ ತನ್ಮೇಲೆ ಎರಗಲಿದೆ ಅನ್ನೋದು ಸ್ಪಷ್ಟವಾಗಿ ತಿಳಿದಿರುತ್ತೆ. ಆ ಭವಿಷ್ಯದ ಭಯ, ಆ ಮುಂಬರುವ ಕತ್ತಲೆಯ ಮುನ್ಸೂಚನೆ ಆತನನ್ನ ತೀವ್ರವಾದ ಆತಂಕಕ್ಕೆ ನೂಕುತ್ತೆ. ಇಲ್ಲಿ ಯೇಸು ಕೇವಲ ದೇವರ ಮಗನಾಗಿರದೆ ನೋವು ಮತ್ತೆ ಸಾವಿನ ಭಯವನ್ನ ಎದುರಿಸ್ತಿರುವ ಅಪ್ಪಟ ದುರ್ಬಲ ಮನುಷ್ಯನಾಗಿ ಕಾಣಿಸ್ತಾನೆ. ಆ ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೆ ಆ ಇನ್ಬಿಟ್ವೀನ್ ಸ್ಪೇಸ್ ಇದೆಯಲ್ಲ, ಅದು ಮನುಷ್ಯನ ಅತ್ಯಂತ ನೈಜವಾದ ಭಯವನ್ನ ಪ್ರತಿನಿಧಿಸುತ್ತೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಹಂತದಲ್ಲಿ ಈ ಇನ್ಬಿಟ್ವೀನ್ ಸ್ಪೇಸ್ ಅಥವಾ ಆತಂಕದ ಕಾಯುವಿಕೆಯನ್ನ ಅನುಭವಿಸೇ ಇರ್ತೀವಿ ಅಲ್ವಾ? ಖಂಡಿತ ಅನುಭವಿಸಿರ್ತೀವಿ. ಉದಾಹರಣೆಗೆ, ಆಸ್ಪತ್ರೆಯಲ್ಲಿ ಯಾವುದೋ ಗಂಭೀರವಾದ ಕಾಯಿಲೆಯ ಕ್ಯಾನ್ಸರ್ ಇರ್ಬೋದೇನೋ ಅನ್ನೋ ಅನುಮಾನದ ಬಯಾಪ್ಸಿ ವರದಿಗಳಿಗಾಗಿ ಕಾಯುವ ಆ 3 ದಿನಗಳ ಸಮಯ ಹೇಗಿರುತ್ತೆ ಯೋಚಿಸಿ. ಭೀಕರವಾಗಿರುತ್ತೆ. ಅಥವಾ ಅತ್ಯಂತ ಆಪ್ತವಾದ ದೀರ್ಘಕಾಲವ ಸಂಬಂಧವೊಂದು ಸಂಪೂರ್ಣವಾಗಿ ಮುರಿದುಬೀರುವ ಹಂತದಲ್ಲಿದ್ದಾಗ ನಾಳೆ ಏನಾಗಲಿದೆಯೋ ಅನ್ನೋ ಹಿಂದಿನ ರಾತ್ರಿಯ ಆತಂಕ. ಆ ಕ್ಷಣಗಳಲ್ಲಿ ನಮ್ಮ ಸುತ್ತ ಎಷ್ಟೇ ಜನರಿದ್ರೂ ಆ ಭಾರವಾದ ಮೌನ ಮತ್ತೆ ಆಳವಾದ ಒಂಟಿತನ ನಮ್ಮನ್ನ ಆವರಿಸ್ಕೊಳ್ಳುತ್ತೆ. ಆ ತೋಟದ ಮೌನ ಇದನ್ನೇ ಪ್ರತಿನಿಧಿಸ್ತಾ ಇಲ್ವಾ? ಆ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಆ ಕಾಯುವಿಕೆಯ ಕ್ಷಣದಲ್ಲಿ ಮನುಷ್ಯ ಅನುಭವಿಸುವ ಒಂಟಿತನಕ್ಕೆ ಸಾಟಿಯಿಲ್ಲ. ಹೌದು. ಗೆತ್ಸಿಮನೆ ತೋಟದಲ್ಲಿ ಆ ಒಂಟಿತನ ಇನ್ನೂ ತೀವ್ರವಾಗುತ್ತೆ, ಯಾಕಂದ್ರೆ ಯೇಸು ತನ್ನ ಅತ್ಯಂತ ಆಪ್ತ ಶಿಷ್ಯರನ್ನ ತನ್ನೊಂದಿಗೆ ಎಚ್ಚರವಿರಲು, ತನಗೆ ಮಾನಸಿಕ ಬೆಂಬಲ ನೀಡಲು ಕೇಳಿಕೊಳ್ತಾನೆ. ಆದ್ರೆ ಅವರು ನಿದ್ರೆ ಮಾಡ್ತಾರಲ್ವಾ? ಹೌದು, ಅವರು ಆ ಆತಂಕವನ್ನ ಅರ್ಥ ಮಾಡ್ಕೊಳ್ಳಲಾಗದೆ ನಿದ್ರೆಗೆ ಜಾರ್ತಾರೆ. ಮನುಷ್ಯ ಎಷ್ಟೇ ದೊಡ್ಡ ದುರಂತವನ್ನ ಎದುರಿಸ್ತಾ ಇದ್ರೂ ಕೊನೆಗೆ ಆತ ತನ್ನ ನೋವಿನಲ್ಲಿ ಒಂಟಿಯಾಗಿಯೇ ಇರಬೇಕು ಅನ್ನೋದನ್ನ ಇದು ತೋರಿಸುತ್ತೆ. ಅದೊಂದು ಭಯಾನಕವಾದ ವಾಸ್ತವ. ನಮಗೆ ಅತ್ಯಂತ ಅಗತ್ಯವಿರುವಾಗ ನಮ್ಮ ಆಪ್ತರೇ ನಮ್ಮ ಜತೆಗಿರಲು ವಿಫಲರಾಗ್ತಾರೆ. ಹಾಗಾದ್ರೆ ಈ ಇಡೀ ಆತಂಕದ ಕತ್ತಲೆಯ ಪ್ರಸಂಗದಿಂದ ನಾವೇನ್ ಕಲಿಬೇಕು? ಇದರಲ್ಲಿರುವ ಸಂದೇಶ ಏನು? ಇದರ ಪ್ರಮುಖ ಸಂದೇಶ ಏನಂದ್ರೆ, ದೇವ್ರು ಮಾನವನ ಈ ಭವಿಷ್ಯದ ಭಯವನ್ನ, ಆತಂಕವನ್ನ ಅರ್ಥ ಮಾಡ್ಕೊಳ್ತಾನೆ ಅನ್ನೋದು. ಓಕೆ. ಕಷ್ಟಗಳು ಬಂದಾಗ ಆತ ಅದನ್ನ ಮ್ಯಾಜಿಕ್ ಮಾಡಿದ ಹಾಗೆ ದೂರ ಮಾಡ್ತಾನೆ ಅಂತಲ್ಲ, ಆದ್ರೆ ಆ ಕತ್ತಲೆಯ ಭಯಾನಕ ಕ್ಷಣಗಳ ಮೌನದಲ್ಲಿ ಆತ ನಮ್ಮೊಂದಿಗೆ ಇರ್ತಾನೆ ಅನ್ನೋ ನಂಬಿಕೆ. ಇದೇ ಕಾರಣಕ್ಕಾಗಿ ಆಧುನಿಕ ಚರ್ಚ್ಗಳಲ್ಲಿ ಮಾಂಡಿ ಥರ್ಸ್ಡೇ ಆಚರಣೆಗಳು ಸಾಮಾನ್ಯವಾಗಿ ಸಂಪೂರ್ಣ ಮೌನದಲ್ಲಿ ಅಂತ್ಯಗೊಳ್ಳುತ್ತವೆ. ಪೂಜಾ ವೇದಿಕೆಯ ಮೇಲಿರುವ ಎಲ್ಲ ಅಲಂಕಾರಗಳನ್ನ, ಬಟ್ಟೆಗಳನ್ನ ತೆಗೆದುಹಾಕಲಾಗುತ್ತೆ, ದೀಪಗಳನ್ನ ಆರಿಸಲಾಗುತ್ತೆ. ವಾವ್! ಆ ಮೌನವು ಕೇವಲ ಶಬ್ದದ ಅನುಪಸ್ಥಿತಿಯಲ್ಲ, ಮುಂಬರುವ ಬಿರುಗಾಳಿಯನ್ನ, ಜೀವನದ ಕತ್ತಲೆಯನ್ನ ಎದುರಿಸೋಕೆ ನಮ್ಮನ್ನ ನಾವು ಸಿದ್ಧಪಡಿಸಿಕೊಳ್ಳುವ ನಮ್ಮ ಆತ್ಮಾವಲೋಕನಕ್ಕೆ ನೀಡಿದ ಅತಿದೊಡ್ಡ ಅವಕಾಶ ಅದು. ಕತ್ತಲೆಯಲ್ಲಿ ಒಟ್ಟಿಗೆ ಕೂತ್ಕೊಳ್ಳುವ ಸೌಂದರ್ಯ ಅದು. ಆ ಆಚರಣೆಯ ವಿಧಾನವೇ ಮೈಜುಮ್ಮೆನಿಸುವಂತಿದೆ. ಈ ಇಡೀ ಆಳವಾದ ಅಧ್ಯಯನದ ನಮ್ಮ ಮುಂದಿರುವ ಈ ಎಲ್ಲಾ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮೂಲಗಳ ಸಾರಾಂಶವನ್ನ ನಾವು ಒಟ್ಟುಗೂಡಿಸಿ ನೋಡೋದಾದ್ರೆ ಒಂದು ಸ್ಪಷ್ಟ ಚಿತ್ರಣ ನಮಗೆ ಸಿಗುತ್ತೆ. ಹೌದು. ಇದು ಕೇವಲ ಯಾವುದೋ ಒಂದು ನಿರ್ದಿಷ್ಟ ಧರ್ಮದ ಆಚರಣೆಯಲ್ಲ ಅಥವಾ ಐತಿಹಾಸಿಕ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸುವ ವಿಷಯವಲ್ಲ. ಬದಲಾಗಿ ಇದು ಅಂತಸ್ತನ್ನ ಬದಿಗಿಟ್ಟು ಸೇವೆ ಮಾಡುವ, ಬೆನ್ನಿಗೆ ಚೂರಿ ಹಾಕುವ ಶತ್ರುಗಳಿಗೂ ಪ್ರೀತಿಯಿಂದ ಉಣಬಡಿಸುವ ಮತ್ತು ಜೀವನದ ಕಗ್ಗತ್ತಲು ಆವರಿಸಿದಾಗಲೂ ಪರಸ್ಪರರ ಜೊತೆಯಾಗಿರುವ ಅಪ್ಪಟ ಮಾನವೀಯತೆಯ ಕಥೆ. ನಿಜ. ಜಾನ್ 13:34 ನಾನು ನಿಮ್ಮನ್ನ ಪ್ರೀತಿಸಿದಂತೆ ನೀವು ಒಬ್ರನ್ನೊಬ್ರು ಪ್ರೀತಿಸಿ ಅನ್ನೋ ಆ ಒಂದೇ ಒಂದು ಆಜ್ಞೆಯ ವಾಕ್ಯದಲ್ಲಿ ಈ ಇಡೀ ದಿನದ ಇಡೀ ಇತಿಹಾಸದ ಸಾರ ಅಡಗಿದೆ. ಹೌದು. ಇಂದಿನ ನಮ್ಮ ಜಗತ್ತನ್ನ ಒಮ್ಮೆ ನೋಡಿ. ನಾವು ಮಾಹಿತಿಯ ಓವರ್ಲೋಡ್ನಲ್ಲಿ ಬದುಕ್ತಾ ಇದ್ದೀವಿ. ಸಣ್ಣ ಸಣ್ಣ ವಿಚಾರಗಳಿಗೂ ಸಮಾಜ ಧ್ರುವೀಕರಣಗೊಂಡಿದೆ, ಪರಸ್ಪರ ದ್ವೇಷವೇ ಹೆಚ್ಚಾಗಿದೆ. ಹೌದು, ತುಂಬಾ ಹೆಚ್ಚಾಗಿದೆ. ಇಂಥ ಸಮಯದಲ್ಲಿ ಬೇರೆಯವರ ತಪ್ಪುಗಳ, ದ್ರೋಹಗಳ ನಡುವೆಯೂ ಅವರ ಜೊತೆ ಒಂದೇ ಟೇಬಲ್ನಲ್ಲಿ ಕೂರುವ, ಅವರನ್ನ ಮನುಷ್ಯರಾಗಿ ಸ್ವೀಕರಿಸುವ ಸಹನೆ ನಮಗೆ ಹಿಂದೆಂದಿಗಿಂತಲೂ ಇಂದು ಅತ್ಯಗತ್ಯವಾಗಿದೆ. ಖಂಡಿತ. ನಮ್ಮ ಅಹಂಕಾರವನ್ನ ಬದಿಗಿಟ್ಟು ನಮ್ಮದೇ ಆದ ಆಧುನಿಕ ಬೇಸಿನ್ಗಳನ್ನ ಕಂಡುಕೊಳ್ಳೋದು ಕೇವಲ ವರ್ಷಕ್ಕೊಮ್ಮೆ ಮಾಡುವ ಆಚರಣೆ ಆಗ್ಬಾರ್ದು. ಅದು ನಮ್ಮ ದೈನಂದಿನ ಜೀವನ ಶೈಲಿ ಆಗ್ಬೇಕು. ಕೈ ಕೊಳೆಯಾಗಿಸ್ಕೊಳ್ಳದೆ ಪ್ರೀತಿ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಅರಿಯಬೇಕು. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಹೇಳಿದ ಆ ಸಿಇಒ ಮತ್ತೆ ಬೋರ್ಡ್ ಮೀಟಿಂಗ್ನ ಉದಾಹರಣೆಗೆ ಮರಳೋದಾದ್ರೆ, ಹೌದು, ಮಾನವ ಸಂಬಂಧಗಳು ಗಣಿತದ ಸಮೀಕರಣದಂತೆ ನಿಖರವಾಗಿಲ್ಲ. ಅಲ್ಲಿ 2 ಮತ್ತು 2 ಸೇರಿದ್ರೆ 4 ಆಗೋದಿಲ್ಲ.
ಅವು ಗೊಂದಲಮಯ, ಮುಜುಗರದಿಂದ ಕೂಡಿದವು ಮತ್ತೆ ಅನೇಕ ಬಾರಿ ನೋವಿನಿಂದ ಕೂಡಿದವು. ನಿಜ. ಆದರೆ ಆ ಗೊಂದಲದ ನಡುವೆ ಪರಸ್ಪರರ ಪಾದಗಳನ್ನ ತುಳಿಯುವ ಅಹಂಕಾರ ಬಿಟ್ಟು ಕ್ಷಮಿಸುವ ಅಪೂರ್ವ ಸೌಂದರ್ಯ ಅಡಗಿದೆ. ಕೊನೆಯದಾಗಿ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಪ್ರೀತಿ, ಕ್ಷಮೆ ಮತ್ತೆ ಸೇವೆ ಅನ್ನೋದು ಕೇವಲ ಒಂದು ಪ್ರಾಚೀನ ಧಾರ್ಮಿಕ ಆಚರಣೆಯ ಪುಸ್ತಕಗಳಿಗೆ ಸೀಮಿತ ಆಗದೆ ನಮ್ಮ ಇಡೀ ಸಮಾಜದ, ನಮ್ಮ ಆಡಳಿತ ವ್ಯವಸ್ಥೆಯ ಮೂಲಭೂತ ನಿಯಮವಾದರೆ ಹೇಗಿರುತ್ತೆ? ವಾವ್! ಅಧಿಕಾರದಲ್ಲಿರುವವರು, ನಾಯಕರಾದವರು, ಸಿಇಒಗಳು, ರಾಜಕಾರಣಿಗಳು ಕಿರೀಟ ಧರಿಸುವ ಬದಲು ಕಡ್ಡಾಯವಾಗಿ ಅತಿ ಹೆಚ್ಚು ಒದ್ದೆಯಾದ ತೋಳುಗಳನ್ನು ಹೊಂದಿರಬೇಕು ಅನ್ನೋ ನಿಯಮವಿದ್ರೆ ನಮ್ಮ ಈ ರಾಜಕೀಯ ಮತ್ತೆ ಕಾರ್ಪೊರೇಟ್ ಜಗತ್ತು ಎಷ್ಟು ಭಿನ್ನವಾಗಿರ್ತಾ ಇತ್ತಲ್ವಾ?